ನಾವು ಮಾಡೋ ವರ್ಕೌಟ್ ಇಂದ ನಮ್ಮ ಬಾಡಿಯಲ್ಲಿ ಮಸಲ್ ಬಿಲ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಮಸ್ಕಾರ ಗುರು ಎಲ್ಲಾರ್ಗೂ. ಡೇ 67 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಬೆಳಗ್ಗೆ ಎದ್ದು 1 ಲೀಟರ್ ನೀರ್ ಕುಡ್ದು ಪ್ರೀ ವರ್ಕೌಟ್ ಮೀಲ್ ತಿಂದೆ. ಇವತ್ತಿನ ಫಸ್ಟ್ ಮೀಲ್ ನ ಮುಗಿಸ್ಕೊಂಡು ಜಿಮ್ಗೆ ಬಂದೆ. ನನ್ನ ವರ್ಕೌಟ್ ಇರೋದು ಇವತ್ತು ಆರ್ಮ್ಸ್ ವರ್ಕೌಟ್, ಬೈಸೆಪ್ ಮತ್ತೆ ಟ್ರೈಸೆಪ್. ಫಸ್ಟ್ ವೇರಿಯೇಷನ್ ಆಗಿ ಬೈಲಾಟ್ರಲ್ ಪ್ರೀಚರ್ ಕರ್ಲ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಸೆಕೆಂಡ್ ವೇರಿಯೇಷನ್ ಆಗಿ ಕೇಬಲ್ ಬಾರ್ ಟ್ರೈಸೆಪ್ ಎಕ್ಸ್ಟೆನ್ಷನ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಥರ್ಡ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಯೂನಿಲಾಟ್ರಲ್ ಡಂಬಲ್ ಹ್ಯಾಮರ್ ಕರ್ಲ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಫೋರ್ತ್ ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ರಿವರ್ಸ್ ಗ್ರಿಪ್ ಸಿಂಗಲ್ ಅಂಡ್ ಟ್ರೈಸೆಪ್ ಪುಷ್ ಡೌನ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಎಕ್ಸರ್ಸೈಸ್ ವೇರಿಯೇಷನ್ ಆಗಿ ಯೂನಿಲಾಟ್ರಲ್ ಡಂಬಲ್ ಬೈಸೆಪ್ ಕರ್ಲ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ಫೈನಲ್ ವೇರಿಯೇಷನ್ ಆಗಿ ಟ್ರೈಸೆಪ್ ಗೆ ಬೈಲಾಟ್ರಲ್ ಕೇಬಲ್ ಬಾರ್ ಟ್ರೈಸೆಪ್ ಪುಷ್ ಡೌನ್ ಮಾಡಿದೆ, 5 ಸೆಟ್ಸ್ ಮಾಡಿದೆ. ನೀವು ಮಾಡೋ ವರ್ಕೌಟ್ ಇಂದ ಹೆಂಗೆ ನಿಮ್ ಮಸಲ್ ಮಾಸ್ ಪುಟ್ ಆನ್ ಮಾಡ್ತಾ ಇದ್ದೀರಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ಮಾಡೋ ಎಕ್ಸರ್ಸೈಸ್ ವೇರಿಯೇಷನ್ ಇಂಟೆನ್ಸಿಟಿ ಲೋಡ್ ಇಲ್ಲ ಅಂದ್ರೆ ವಾಲ್ಯೂಮ್ ರೆಪ್ ರೇಂಜ್ ಆದ್ರೂ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಪ್ರಾಪರ್ ಆಗಿ ಫೈಂಡ್ ಔಟ್ ಮಾಡಬಹುದು. ಯಾಕಂದ್ರೆ ನೀವು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಪುಟ್ ಆನ್ ಮಾಡ್ತಿದ್ರೆ ಪ್ರೋಗ್ರೆಷನ್ ಒಂದ್ ಕಡೆ ಸ್ಟ್ರಕ್ ಆಗುತ್ತೆ. ಇಲ್ಲ ಮಸಲ್ ಗಿಂತ ಜಾಸ್ತಿ ಫ್ಯಾಟ್ ಪುಟ್ ಆನ್ ಮಾಡ್ತಿದ್ರೆ ಅದರಿಂದ ಓವರ್ ಎ ಪೀರಿಯಡ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿ ಓವರ್ ಆಲ್ ಸ್ಟ್ರೆಂತ್ ಮತ್ತೆ ಎಂಡ್ಯೂರೆನ್ಸ್ ಕಮ್ಮಿ ಆಗುತ್ತೆ. ಒಂದೊಳ್ಳೆ ಹೆಲ್ದಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ನ ಮೇಂಟೈನ್ ಮಾಡ್ಕೊಂಡು ಮಸಲ್ ಬಿಲ್ಡ್ ಮಾಡಬೇಕು ಆಗಿರುತ್ತೆ ಅನ್ಕೊಂತೀನಿ. ಇವತ್ತಿಗೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.